ಕಾರಣ ಇಷ್ಟೇ, ಅಲ್ಲಿರುವಂತಹ ಒಂದೊಂದು ಮಾತುಗಳು ಕೂಡ ಒಂದೊಂದು ಅಂಶಗಳು ಕೂಡ ಎತ್ತಿ ಎತ್ತಿ ಹೇಳ್ತಾ ಇವೆ ಇವರೇ ಅವರು ಅಂತ ಹೇಳಿ. ದರ್ಶನ್ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ವಿಚಾರಗಳು ಆಚೆ ಬರ್ತಾ ಇದೆ. ಫೋಟೋ, ಚಾಟಿಂಗ್, ಆಡಿಯೋ, ಸಿಸಿಟಿವಿ ದೃಶ್ಯ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿದ್ದ ಚಾಟಿಂಗ್ ಉಲ್ಲೇಖವಾಗಿದೆ. ರೇಣುಕಾಸ್ವಾಮಿ ಕಳುಹಿಸಿದ್ದ ಆಕ್ಷೇಪ ಫೋಟೋ ಕೂಡ ರಿಟ್ರೀವ್ ಮಾಡಲಾಗಿದೆ. ಆಕ್ಷೇಪಾರ್ಹ ಫೋಟೋ ಅದು. ರೇಣುಕಾಸ್ವಾಮಿ ಹಲ್ಲೆ ಮಾಡುವಾಗ ಕ್ಲಿಕ್ಕಿಸಿದಂತಹ ಫೋಟೋಗಳು ಇವೆಲ್ಲವೂ ಕೂಡ ಸಾರಿ ಸಾರಿ ಹೇಳ್ತಾ ಇವೆ. ರೇಣುಕಾಸ್ವಾಮಿಯ ಕೊಲೆ ಹೇಗಾಯ್ತು, ಯಾಕಾಯ್ತು, ಯಾವ ರೀತಿಯಾಗಾಯ್ತು, ಹೇಗೆ ಮಾಡಿದ್ರು, ಎಲ್ಲವೂ ಕೂಡ ಸಾಕ್ಷಿಗಳೇ. ಅಲ್ಲಿರುವಂಥ ಎವಿಡೆನ್ಸ್ಗಳೇನಿದ್ದಾವೆ ಇವೆಲ್ಲ ಸಾಕ್ಷಿಗಳು, ಅವೇ ಇವುಗಳನ್ನು ಎತ್ತಿ ಹೇಳ್ತಾ ಇವೆ. ಹಲ್ಲೆ ವೇಳೆ ರೇಣುಕಾಸ್ವಾಮಿ ಬೇಡಿಕೊಳ್ಳುವಂಥ ಫೋಟೋ ಕೂಡ ಲಭ್ಯವಾಗ್ತಾ ಇದೆ. ಲಾರಿ ಹಿಂಬದಿಗೆ ರೇಣುಕಾಸ್ವಾಮಿ ತಲೆ ಜಜ್ಜಿ ಹತ್ಯೆಯನ್ನು ಮಾಡಿರುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಮಂಡಿಯೂರಿ ಅಂಗಲಾಚಿ ಬೇಡಿಕೊಳ್ಳುವಂಥ ಫೋಟೋ ಕೂಡ ಲಭ್ಯವಾಗಿದೆ. ಇದಕ್ಕಿಂತಲೂ ಇನ್ನೇನು ಬೇಕಾಗುತ್ತೆ? ಯಾರಿದ್ರು ಆ ಸಂದರ್ಭದಲ್ಲಿ ಏನು ಕೇಳ್ಕೊಳ್ತಾ ಇದ್ರು? ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಪರಿಪರಿಯಾಗಿ ಕೇಳ್ಕೊಂಡಾಗಲೂ ಕೂಡ ಬಿಡಲಿಲ್ವಲ್ಲ. ಇಂಥವರ ಬಗ್ಗೆ ಕರುಣೆಯನ್ನು ತೋರಿಸ್ಬೇಕಾ? ನೋಡಿ ಏನೆಲ್ಲ ಉಲ್ಲೇಖವಾಗಿದೆ ಅನ್ನೋದು ನಿಮ್ಗೆ ಹೇಳ್ತೀವಿ. ರೇಣುಕಾಸ್ವಾಮಿ ಪವಿತ್ರಾಗಿ ಮಾಡಿದ್ದ ಅಶ್ಲೀಲ ಚಾಟಿಂಗ್ ತಪ್ಪು, ಅವನು ಮಾಡಬಾರ್ದಾಗಿತ್ತು. ರೇಣುಕಾಸ್ವಾಮಿ ಕಳಿಸಿದಂಥ ಆಕ್ಷೇಪಾರ್ಹ ಫೋಟೋಗಳು ಕೂಡ ಈಗ ಲಭ್ಯವಾಗಿರೋದು, ಇದು ತಪ್ಪೆ. ಆದರೆ ಅವನಿಗೆ ಕೊಲೆ ಮಾಡೋ ಶಿಕ್ಷೆ ಅಲ್ಲ, ಅದನ್ನು ಕೋರ್ಟ್ ನೋಡುತ್ತೆ ಅವನಿಗೇನು ಶಿಕ್ಷೆ ಕೊಡಬೇಕು ಅಂತ. ಆದರೆ ಇವರು ಈ ಎರಡು ವಿಚಾರಗಳಿಗೆ ರೇಣುಕಾಸ್ವಾಮಿಯನ್ನು ಕರೆತಂದು ಈ ರೀತಿಯಾಗಿ ಮಾಡ್ತಾರೆ, ಹತ್ಯೆಯನ್ನು ಮಾಡೋದು. ರೇಣುಕಾಸ್ವಾಮಿ ಶವದ 4 ರಕ್ತ ಸಿಕ್ತ ಫೋಟೋಗಳು ಲಭ್ಯವಾಗಿರೋದು ಚಾರ್ಜ್ ಶೀಟ್ನಲ್ಲಿ ಇರೋದು ಹೇಳ್ತಾ ಇದ್ದೀವಿ ನಾವು. ಹಲ್ಲೆ ವೇಳೆ ರೇಣುಕಾಸ್ವಾಮಿ ಬೇಡಿಕೊಳ್ಳುವಂಥ ಫೋಟೋಗಳು ಲಭ್ಯವಾಗಿದೆ. ಬೇಡಿಕೊಳ್ಳುತ್ತಾರಂತೆ, ಪರಿಪರಿಯಾಗಿ ಕೇಳ್ಕೊಳ್ತಾರಂತೆ. ವಿನಯ್ ಮೊಬೈಲ್ನಲ್ಲಿದ್ದಂತಹ ರೇಣುಕಾಸ್ವಾಮಿ ಅಂಗಲಾಚುವ ಫೋಟೋ ಕೂಡ ಈಗ ಪೊಲೀಸರ ಬಳಿ ಇದೆ. ವಿನಯ್ನ ಮೊಬೈಲ್ನಲ್ಲಿ ಇದು ಲಭ್ಯವಾಗಿರೋದು. ರೇಣುಕಾಸ್ವಾಮಿ ಅಂಗಲಾಚಿ ಕೇಳ್ಕೊಳ್ತಾ ಇದ್ದಾರಂತೆ, ಪರಿಪರಿಯಾಗಿ ಬೇಡ್ಕೊಳ್ತಾರೆ, ಬಿಟ್ಬಿಡಿ ನನ್ನ ಅಂತ ಹೇಳಿ. ಅದೆಲ್ಲವೂ ಕೂಡ ಈಗ ಸಾಕ್ಷಿಗಳಾಗಿ ಸಿಗ್ತಾ ಇದೆ. ಅನುಕುಮಾರ್ ಅಲಿಯಾಸ್ ಅಟ್ ಅನುಕುಮಾರ್ ಮೊಬೈಲ್ನಿಂದ ಮಹತ್ವದ ಆಡಿಯೋ ಕೂಡ ಸಂಗ್ರಹವನ್ನು ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಾಗ ಕ್ಲಿಕ್ಕಿಸಿರುವಂಥ ಫೋಟೋಗಳು ಕೂಡ ಇದೆ. ಹಲ್ಲೆ ಮಾಡುವ ಸಂದರ್ಭದಲ್ಲಿ ಇದಕ್ಕಿಂತಲೂ ದೊಡ್ಡ ಸಾಕ್ಷಿಗಳು ಇನ್ನೇನು ಬೇಕು? ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿರುವಂಥ ಫೋಟೋಗಳೇ. ಪೊಲೀಸ್ ಲಾಠಿ ಮುಂಬದಿ ಪುಡಿ ಪುಡಿಯಾಗಿರುವಂಥ ಫೋಟೋ ಸಿಕ್ಕಿದೆ. ಪೊಲೀಸ್ ಲಾಠಿನೇ ಮುಂಬದಿನೇ ಪುಡಿ ಪುಡಿ ಆಗಿದೆ ಅಂತಂದರೆ ಯಾವ ರೀತಿಯಲ್ಲಿ ಹೊಡೆದಿರಬೇಕು ಅಂತ ನೋಡ್ಕೊಳ್ಳಿ. ಪೊಲೀಸ್ ಲಾಠಿ ಅಷ್ಟು ಸುಲಭವಾಗಿ ಪುಡಿ ಪುಡಿ ಆಗಲ್ಲ, ಬಹಳ ಕಷ್ಟ ಅದು. ಆ ರೀತಿಯಾಗಿ ಹೊಡೆದಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಹೇಗಿರುತ್ತೆ ಪರಿಸ್ಥಿತಿ ಅಂತೇಳಿ. ಪೊಲೀಸ್ ಲಾಠಿ ನಿಮಗೆ ಪುಡಿ ಪುಡಿ ಆಗೋದೇ ಇಲ್ಲ, ಅದು ಬಿದಿರಿಂದಿರುತ್ತೆ, ಒಂದು ಮುರಿಬೇಕು, ಆ ಮಟ್ಟಕ್ಕೆ ಹೊಡೆದಿದ್ದಾರೆ. ಹಲ್ಲೆಗೆ ಬಳಸಿದ್ದ ನೈಲಾನ್ ಹಗ್ಗದ ಫೋಟೋ ಕೂಡ ಸಂಗ್ರಹವನ್ನು ಮಾಡ್ಕೊಂಡಿದ್ದಾರೆ. ಹಗ್ಗದಿಂದನೂ ಕೊಡ್ತಿದ್ದಾರೆ, ಅದೇ ಬೆಲ್ಟ್ ಮಾರ್ಕ್ಗಳೆಲ್ಲ ಇದೆಯಲ್ಲ, ಹಗ್ಗ ತಗೊಂಡು ಹೊಡೆದಿದ್ದಾರೆ. ಪವಿತ್ರ ಗೌಡ ಮನೆಯಲ್ಲಿ ಸೀಸ್ ಮಾಡಿದ್ದ ಚಪ್ಪಲಿಯ ಫೋಟೋ ಕೂಡ ಇದೆ. ಆ ಫೋಟೋ ಕೆಳಗಡೆಗೆ ರಕ್ತ ಅಂಟಿಕೊಂಡಿರುವಂಥದ್ದು ಕೂಡ FSLನಲ್ಲಿ ದೃಢಪಟ್ಟಿದೆ. 600 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಂಥ ಮೆಗ್ಗಾರ್ ಫೋಟೋ ಕೂಡ ಸಿಕ್ಕಿದೆ. ಅಂದರೆ ಅದೇ ಕರೆಂಟ್ ಶಾಕ್ ಹೊಡೆಯೋನ್ಸೋದಿತ್ತಲ್ಲ, ಅದನ್ನು 600 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಂತೆ. ಕಪ್ಪು ಸ್ಕಾರ್ಪಿಯೋ ಕಾರಿನಲ್ಲಿ ನಂದೀಶ್ ಮತ್ತು ನಾಗರಾಜ್ ಹೋಗಿರುವಂಥದ್ದು ಕೂಡ ದೃಢವಾಗಿದೆ. ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ಗೆ ಕರೆತಂದಂಥ CCTV ದೃಶ್ಯಗಳು ಕೂಡ ಲಭ್ಯವಾಗಿರೋದು. ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ಗೆ ಕರೆತಂದಂತಹ CCTV ದೃಶ್ಯ. ದರ್ಶನ್ ಸ್ಟೋನಿ ಬ್ರೂಕ್ ಹೋಟೆಲ್ನಿಂದ ಹೊರಬರುವ ದೃಶ್ಯ ಇದೆ. ಅದೆರಡು ಲಿಂಕ್ ಆಗಬೇಕು. ಒಂದು ಶೆಡ್ಗೆ ಹೋಗುವಂಥ ದೃಶ್ಯ, ಇನ್ನೊಂದು ಕಡೆಗೆ ಪಬ್ನಿಂದ ಆಚೆ ಬರುವಂಥ ದೃಶ್ಯ, ಅಲ್ಲಿ ಹಾಕ್ಕೊಂಡಿರುವಂಥ ಬಟ್ಟೆ, ಅಲ್ಲಿ ಬಂದಿರುವಂಥ ಕಾರು, ಮತ್ತು ಇಲ್ಲಿಗೆ ಹೋಗಿ ರೀಚ್ ಆಗಿರುವಂಥ ಎರಡು ಮ್ಯಾಚ್ ಆಗಬೇಕಾಗತ್ತೆ. ಹೌದಾ ಅಲ್ವಾ ಅಂತ ಹೇಳಿ. ದರ್ಶನ್ ಸ್ಟೋನಿ ಬ್ರೂಕ್ನಿಂದ ಹೊರಬರುವಂಥ ದೃಶ್ಯ ಸಿಕ್ಕಿದೆ. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಎಂಟ್ರಿ ಆದ CC ಕ್ಯಾಮ್ರಾ ಸ್ನ್ಯಾಪ್ ಶಾಟ್ ಕೂಡ ಲಭ್ಯವಾಗಿದೆ. ಸೊ ಅಲ್ಲಿಗೆ ಮ್ಯಾಚ್ ಆಗಿದೆ. ರೇಣುಕಾಸ್ವಾಮಿ ಪ್ರಾಣ ಹೋಗುವವರೆಗೂ ಕೂಡ ಶೆಡ್ನಲ್ಲಿದ್ದಿದ್ದು ದರ್ಶನ್ ಮತ್ತು ಪವಿತ್ರ ಗೌಡ. ದಟ್ಸ್ ಕ್ಲಿಯರ್ ಕಟ್ ಆಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು. ರೇಣುಕಾಸ್ವಾಮಿಯ ಸಾವು ಆಗುವವರೆಗೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ಆ ಶೆಡ್ನಲ್ಲೇ ಇದ್ರು ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿರೋದು. ಪ್ರಾಣ ಹೋದ ಬಳಿಕ ಶವ ಬಿಸಾಡಿ ಅಂತ ಹೇಳಿ ದರ್ಶನ್ ಅಲ್ಲಿಂದ ಹೊರಟಿದ್ರಂತೆ. ಇದು ಚಾರ್ಜ್ ಶೀಟ್ನಲ್ಲಿರೋದು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಶವ ಸಾಗಿಸೋ CCTV ದೃಶ್ಯ ಕೂಡ ಲಭ್ಯವಾಗಿದೆ.
ರೇಣುಕಾಸ್ವಾಮಿಯ ಹತ್ಯೆ ಬಳಿಕ ಅವನ ಶವವನ್ನು ಸಾಗಿಸುವಂತಹ ದೃಶ್ಯ ಕೂಡ ಲಭ್ಯವಾಗಿದೆ. ಪ್ರತಿಯೊಂದು ಈ ಫಿಲ್ಮಲ್ಲಿ ಶೂಟ್ ಮಾಡೋ ರೀತಿಯಲ್ಲೇ ಸಾಕ್ಷಿಗಳು ಈ ಎಲ್ಲವನ್ನ ಕೂಡ ಶೂಟ್ ಮಾಡಿಟ್ಕೊಂಡಿದೆ. ಇವನ್ನೆಲ್ಲ ಜಾಯಿಂಟ್ ಮಾಡಿಬಿಟ್ರೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿರುವಂಥ ಚಿತ್ರಣ ಕಣ್ಣು ಮುಂದೆ ಬರುತ್ತೆ. ನಾವು ಹೇಳ್ತಾ ಹೋದಾಗಲೇ ನಿಮ್ಮ ಕಣ್ಣು ಮುಂದೆ ಚಿತ್ರಣಗಳು ಬರ್ತಾ ಹೋಗುತ್ತೆ, ಇವ್ರು ಇಲ್ಲಿ ಹೋದ್ರು ಹಿಂಗೆ ಬಂದರು ಅಂತೇಳಿ. ಆ ರೀತಿಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋದು, ಅಷ್ಟು ಸಾಕ್ಷಿಗಳು ಲಭ್ಯವಾಗಿರೋದು. ನೀಲಿ ಜೀನ್ಸ್ ಮತ್ತು ಬಿಳಿ ಬಣ್ಣದ ಬನಿಯಾನನ್ನು ರೇಣುಕಾಸ್ವಾಮಿ ಧರಿಸಿರೋದು. ನೀಲಿ ಜೀನ್ಸ್ ಮತ್ತು ಬಿಳಿ ಬಣ್ಣದ ಬನಿಯಾನನ್ನು ರೇಣುಕಾಸ್ವಾಮಿ ಧರಿಸಿರ್ತಾರೆ. ನೀಲಿ ಪ್ಯಾಂಟ್ ಮತ್ತು ಕಪ್ಪು ಟಿ ಶರ್ಟನ್ನು ದರ್ಶನ್ ಹಾಕಿರ್ತಾರೆ. ಆ ಬಟ್ಟೆಯ ಮೇಲೇ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಅಲ್ಲಿ ಉಳಿದಿರುತ್ತೆ. ಅದನ್ನು ಬಟ್ಟೆ ಕೂಡ ವಾಶ್ ಮಾಡಿರ್ತಾರೆ, ಯಾಕೆ ಗೊತ್ತಾಗಬಾರ್ದು ಅಂತ. ಆ ರಕ್ತದ ಕಲೆಗಳು ಕೂಡ ಮ್ಯಾಚ್ ಆದಾಗ ಕ್ಲಿಯರ್ ಕಟ್ ಆಗಿದೆ, ಇವರು ಅಲ್ಲಿದ್ದರು, ಇವರು ಹೊಡೆದಿದ್ದಾರೆ, ರಕ್ತ ಕಲೆಗಳು ಮೇಲಿದೆ ಅಂತ ಹೇಳಿ. ಇನ್ನು RR ನಗರ ಮನೆಗೆ ದರ್ಶನ್ ಬಂದಂಥ CCTV ದೃಶ್ಯಗಳು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಅದೇ ಅವರ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಮಾತುಕತೆಯನ್ನು ಮಾಡಿಕೊಂಡು ಆಮೇಲೆ ಸಾಕ್ಷ್ಯಗಳ ನಾಶವನ್ನು ಮಾಡಿದ್ದೆಲ್ಲ ಇದೆಯಲ್ಲ, ಏನು ಮಾಡಬೇಕು, ಹೇಗಿರಬೇಕು ಅಂತೇಳಿ ಅದನ್ನು ಕೂಡ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಹಾಗಾಗಿನೇ ಈಗ ಆರೋಪಿ ಸ್ಥಾನದಲ್ಲಿ ಮೊದಲನೇ ಆರೋಪಿಯಾಗಿ ಪವಿತ್ರ ಗೌಡ, ಎರಡನೇ ಆರೋಪಿಯಾಗಿ ದರ್ಶನ್ ಇದರಲ್ಲಿ ಇರೋದು. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ಇಡೀ ಚಿತ್ರಣವನ್ನು ಈಗ ಹೇಳ್ತಾ ಇದ್ದದನ್ನು ನೋಡ್ತಾ ಇದ್ರೆ ಕಣ್ಮುಂದೆ ತೊಗೊಂಡ್ಬಿಟ್ರೆ ಒಂದು ಚಿತ್ರದಲ್ಲಿ ರೇಣುಕಾಸ್ವಾಮಿನ ಕರೆ ತಂದಿದ್ದು, ಶೆಡ್ಡಿಗೆ ಕರ್ಕೊಂಡು ಹೋಗಿದ್ದು, ಪಬ್ನಿಂದ ಇವರು ಬಂದಿದ್ದು, ಹೊಡೆದಾಕಿದ್ದು, ಬಾಡಿಯನ್ನು ಬಿಸಾಕಿದ್ದು, ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ಗಳು ಪೊಲೀಸರ ಬಳಿ ಖಚಿತವಾಗಿರೋದ್ರಿಂದ ಇಷ್ಟು ಕನ್ಫರ್ಮ್ ಆಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಲ್ವಾ ನಾಗೇಶ್? ಖಂಡಿತವಾಗ್ಲೂ ಅರುಣ್, ಕೊಲೆ ಕೇಸಲ್ಲಿ ಇವರ ಪಾತ್ರ ಏನು ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ತನಿಖಾಧಿಕಾರಿಗಳು ಕೊಲೆ ಹಾಕಿದ್ದಾರೆ ಅನ್ನುವಂಥದ್ದು ಚಾರ್ಜ್ ಶೀಟ್ನ ಅಂಶಗಳು. ಮತ್ತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಸಾಕ್ಷಿಗಳ ಸಂಖ್ಯೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಹಳ ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಒಟ್ಟು 239 ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಒಂದು ಉಲ್ಲೇಖವನ್ನು ಮಾಡಿರುವಂತಹ ಮಾಹಿತಿಗಳು ಕೂಡ ಹೊರಗೆ ಬರ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಪಾತ್ರದ ಬಗ್ಗೆ ಬಹಳ ಪ್ರಮುಖವಾದ ಸಾಕ್ಷ್ಯಾಧಾರಗಳು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಅನ್ನುವಂಥದ್ದು ಚಾರ್ಜ್ ಶೀಟ್ನ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ಪ್ರಕರಣದಲ್ಲಿ ಇವರು ಪಟ್ಟಣಗೆರೆ ಸೈಡ್ ಕಿಡ್ನಾಪ್ ಆದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಆ ಪಟ್ಟಣಗೆರೆ ಸೈಡ್ನಲ್ಲಿ ಹಲ್ಲೆ ಮಾಡಿರುವಂಥ ವಿಚಾರದಿಂದ ಹಿಡಿದು ಇವರು ಪಟ್ಟಣಗೆರೆ ಶೆಡ್ಗೆ ಎಂಟ್ರಿ ಆಗುವಂಥದ್ದು ಮತ್ತು ಹೊರಗಡೆ ಹೋಗುವಂಥ CCTV ದೃಶ್ಯಾವಳಿಗಳು, ಅದರ ಜೊತೆಗೆ ಇವರು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಇವರ ಬಟ್ಟೆ ಮತ್ತು ಚಪ್ಪಲಿಗಳ ಮೇಲೆ ಅಂಟಿಕೊಂಡಿದ್ದ ರೇಣುಕಾಸ್ವಾಮಿಯ ರಕ್ತದ ಕಲೆಯನ್ನು ಕೂಡ ಪ್ರೂವ್ ಮಾಡಿಕೊಂಡಿರುವಂಥ FSL ರಿಪೋರ್ಟ್ಗಳನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಹಾಗಾಗಿ ಬಹುತೇಕ ಸುಮಾರು 239 ಸಾಕ್ಷ್ಯಗಳ ಸಂಗ್ರಹ ಮಾಡಿರುವಂಥದ್ದನ್ನು ನೋಡಿದರೆ ಈ ಒಂದು ಪ್ರಕರಣದಲ್ಲಿ ಇವರ ಕ್ರೌರ್ಯತೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ವಿವರಿಸುವ ಕೆಲಸ ಚಾರ್ಜ್ ಶೀಟ್ನೆಲ್ಲ ಆರಂಭದಲ್ಲೇ ಮಾಡಿರುವಂಥದ್ದು. ಅದರಲ್ಲೂ ಕೂಡ ರೇಣುಕಾಸ್ವಾಮಿ ತನ್ನ ಒಂದು ಫೋಟೋದಲ್ಲಿ ಅಂಗಾಲಾಚುತ್ತಿರುವಂತಹ ಒಂದು ಫೋಟೋವನ್ನು ಹಾಕಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಿರುವಂಥದ್ದು. ಅದರಲ್ಲಿ ತನ್ನ ಪ್ರಾಣ ಭಿಕ್ಷೆಯನ್ನು ಬೇಡುವಂಥ ಒಂದು ಫೋಟೋವನ್ನು ಹಾಕೋದ್ರ ಮೂಲಕ ಆರೋಪಿಗಳ ಕ್ರೌರ್ಯ ಹೇಗಿತ್ತು ಅನ್ನುವಂಥದ್ದನ್ನು ಈ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾದ ಅಂಶಗಳನ್ನಾಗಿ ಮುಂದಿಟ್ಟುಕೊಂಡು ಉಲ್ಲೇಖವನ್ನು ಮಾಡಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಏನಾಗಿದೆ ಬೆಳವಣಿಗೆಗಳನ್ನುವಂಥದ್ದು ಇನ್ನೂ ಒಂದಿಷ್ಟು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥ ಅಂಶಗಳು ಕೂಡ ಇದೆ, ಅದನ್ನು ಕೂಡ ನಿಮ್ಮ ಮುಂದೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ.